ನಮಸ್ಕಾರ. ಸಂಧ್ಯಾ ಸುದ್ದಿಗೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಇವತ್ತು ಗಣಪತಿ ಹಬ್ಬದ ಸಂಭ್ರಮದಲ್ಲಿ ನಾವೆಲ್ಲರೂ ಇದ್ದೇವೆ. ಸಂಧ್ಯಾ ಸುದ್ದಿಯ ಎಲ್ಲ ವೀಕ್ಷಕರಿಗೂ ಗಣಪತಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ. ಏನಂತಂದರೆ, ಗಣಪತಿ ಹಬ್ಬ ಅಂತಂದರೆ ನಾವೆಲ್ಲರೂ ಕೂಡ ಮಾರ್ಕೆಟ್ಗೆ ಹೋಗ್ಬಿಟ್ಟು ಗಣಪತಿಯನ್ನು ಕೊಳ್ತೀವಿ. ಆದರೆ ಇವತ್ತಿನ ದಿನ ಏನಾಗಿದೆ ಅಂತಂದರೆ, ಎಲ್ಲಿ ನೋಡಲಿ ಭರ್ಜರಿ ರೇಟು. ಗಣಪತಿ ಅಡಿಗೆ ತಕ್ಕಂತೆ ರೇಟನ್ನು ನಿಗದಿ ಮಾಡಲಾಗಿದೆ ಅನ್ನುವಂತಹ ಒಂದು ಪ್ರಶ್ನೆ ಅಥವಾ ಆ ಒಂದು ಆಲೋಚನೆ ನಮ್ಮೆಲ್ಲರಿಗೂ ಬಂದೇ ಬಂದಿರುತ್ತೆ. ಆದರೆ ಮಲೆನಾಡಿನ ತೀರ್ಥಹಳ್ಳಿಯ ಹೊರಣೆಬೈಲು ಎಂಬ ಗ್ರಾಮದಲ್ಲಿ ಕಳೆದ 36 ವರ್ಷಗಳಿಂದ ತಲೆತಲಾಂತರದಿಂದ ಬಂದಿರುವಂತಹ ಈ ಒಂದು ಗಣಪತಿ ಮಾಡುವಂತಹ ಕಲೆಯನ್ನು ಕರಗತ ಮಾಡಿಕೊಂಡು ನಾಗರಾಜ್ HN ಅನ್ನುವರು ಗಣಪತಿಯ ಮೂರ್ತಿಗಳನ್ನು ತಯಾರು ಮಾಡ್ತಾರೆ. ಅದಕ್ಕೆ ಆದಂತಹ ಮಣ್ಣನ್ನು ತರಿಸ್ಕೊಂಡು, ಅದಕ್ಕೆ ಪೂರಕವಾದಂತಹ ಒಂದು ಪೇಂಟ್ನ ತರಿಸ್ಕೊಂಡು ಗಣಪತಿಯನ್ನು ಎಷ್ಟು ಸುಂದರವಾಗಿ ಮಾಡಿದ್ದಾರೆ ಅಂತಂದರೆ, ಯಾಕೆ ಇದನ್ನು ಮಾಡ್ತಾರೆ? ಒಂದು ತಲೆತಲಾಂತರದಿಂದ ಬಂದಂತಹ ಒಂದು ಕಲೆ ಅಲ್ಲದೆ ಅಲ್ಲಿ ಊರು ಮನೆಯವರಿಗೆಲ್ಲರಿಗೂ ಕೂಡ ಇದನ್ನು ಹಂಚುವಂತಹ ಒಂದು ವಾಡಿಕೆ ಅವರ ಅಜ್ಜನ ಕಾಲದಿಂದ ಹಿಡಿದು ಅವರ ತಂದೆ, ಇದೀಗ ನಾಗರಾಜ್ ಅವರು, ನಂತರದಲ್ಲಿ ಅವರ ಮಗನೂ ಕೂಡ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಇದೆ ಅಂತ ಹೇಳಿ ಅವರೇ ಹೇಳ್ಕೊಂಡಿದ್ದಾರೆ. ಬನ್ನಿ, ಹಾಗಾದರೆ ಅವರು ಯಾವ ರೀತಿ ಗಣಪತಿಯನ್ನು ಮಾಡ್ತಾರೆ, ಎಷ್ಟು ಗಣಪತಿಯನ್ನು ಮಾಡ್ತಾರೆ, ಹೇಗೆಲ್ಲ ಮಾಡಿದ್ದಾರೆ, ಆ ಗಣಪತಿಯನ್ನು ಹೇಗೆ ಸುಂದರಿಸಿದ್ದಾರೆ ಅಥವಾ ಅಲಂಕರಿಸಿದ್ದಾರೆ, ಅದನ್ನು ನಾವು ವೀಕ್ಷಿಸೋಣ. ಮಲೆನಾಡಿನ ಭಾಗದವರಿಗಂತೂ ಇವರು ಮಾಡುವಂತಹ ಗಣಪತಿಯನ್ನು ಕೊಂಡುಕೊಳ್ಳೋದೇ ಬಹಳ ವಿಶೇಷ. ಆದರೆ ಪೇಟೆಯವರು ಇದನ್ನು ನೋಡಿಕೊಂಡು ಎಷ್ಟು ಹೊಟ್ಟೆ ಉರ್ಕೋತಾರೋ ಗೊತ್ತಿಲ್ಲ. ಕಾರಣ ಇಷ್ಟೇ, ಪೇಟೆಯಲ್ಲಿ ಗಣಪತಿಗೆ ದುಬಾರಿ ಬೆಲೆ ಅನ್ನುವಂತಹ ಒಂದು ಕೂಗು ನಮಗೆ ಕೇಳಿಸ್ತಾ ಇರುತ್ತೆ. ಇದೆಲ್ಲವನ್ನು ಹೊರತುಪಡಿಸಿ ಮಲೆನಾಡಿನ ಅವರೂರಿನ ಅನೇಕರಿಗೆ ಇವರು ಪ್ರತ್ಯೇಕವಾಗಿ ಗಣಪತಿಯನ್ನು ಮಾಡಿಕೊಡ್ತಾರೆ. ಇನ್ನೊಂದು ವಿಶೇಷತೆ ಏನು ಅಂತಂದರೆ, ಇದಕ್ಕೆ ಇಷ್ಟೇ ನಿಗದಿಯಾದಂತಹ ದರವನ್ನು ಇಟ್ಟಿಲ್ಲ. ಅಂದರೆ ಒಂದು ಗಣಪತಿಗೆ ಇಷ್ಟೇ ಕೊಡಿ ನೀವು ಅಂಥೇಳಿ ಯಾವತ್ತಿಗೂ ಅವರು ಕೇಳ್ದವ್ರಲ್ವಂತೆ. ಹಾಗಾಗಿ ಅವರು ಮಾಡ್ತಾ ಇರುವಂತಹ ಗಣಪತಿ ಅದು ಹೇಗೆ ಬಂತು, ಈ ಕಲೆಯನ್ನು ಅವರು ಹೇಗೆ ಕರಗತ ಮಾಡ್ಕೊಂಡು ಬಂದಿದ್ದಾರೆ, ಹೇಗೆ ಗಣಪತಿಯನ್ನು ತಯಾರಿಸ್ತಾರೆ, ಅವರ ದನಿಯಿಂದಲೇ ಕೇಳೋಣ. ನಮಸ್ಕಾರ, ನಾನು ನಾಗರಾಜ, ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಮೇಳಿಗೆ ಸಮೀಪದ ಹೊರಣೆಬೈಲಿನಲ್ಲಿ ವಾಸ ಮಾಡುತ್ತಿದ್ದೇವೆ. ನಾನು ಸುಮಾರು 36 ವರ್ಷಗಳಿಂದ ಗಣಪತಿಯನ್ನು ಮಾಡ್ತಾ ಇದ್ದೇನೆ. ನಮ್ಮ ತಂದೆ ಅವರ 19ನೇ ವರ್ಷದಿಂದ ಪ್ರಾರಂಭ ಮಾಡಿ ಗಣಪತಿ ಮಾಡ್ತಾಯಿದ್ರು. ಅವರು ಈಗಿಲ್ಲ. ಅವರಪ್ಪ ಗಣಪತಿ ಮಾಡ್ತಿದ್ರಂತೆ, ನಮಗೆ ಗೊತ್ತಿಲ್ಲ. ನಾವು ಇಲ್ಲಿ ನಮ್ಮ ಮೇಳಿಗೆ ಗ್ರಾಮ ಪಂಚಾಯಿತಿಯ ಮೇಳಿಗೆ ಗ್ರಾಮ ಪಂಚಾಯಿತಿಯ ನಮ್ಮ ಗ್ರಾಮದ ಎಲ್ಲ ಗಣಪತಿ ಇಡುವವರ ಮನೆಗೆಲ್ಲ ನಾವು ಗಣಪತಿಯನ್ನು ಮಾಡಿಕೊಡ್ತಾ ನಮ್ಮಪ್ಪ ಏನು ನಡೆಸ್ಕೊಂಡ್ಬಂದಿದ್ರು ಅದೇ ಪರಂಪರೆಯನ್ನು ನಾನು ಮುಂದುವರಿಸ್ಕೊಂಡು ಬಂದಿದ್ದೇನೆ. ನಮ್ಮಪ್ಪ ಒಂದು 37 ಗಣಪತಿ ಮಾಡ್ತಾಯಿದ್ರು. ಅದೀಗ ಬೆಳೆದು ಈಗ ಸುಮಾರು ಈ ವರ್ಷ 75 ಗಣಪತಿಯನ್ನು ಮಾಡಿದ್ದೇನೆ. ಮೊದಲೆಲ್ಲ ಕೈಯಲ್ಲಿ ಮಾಡುವಂತಹ ಒಂದು ಪದ್ಧತಿ ಇತ್ತು. ಈಗ ಕೈಯಲ್ಲಿ ಮಾಡೋದನ್ನು ಬಿಟ್ಟಿದ್ದೇವೆ. ಯಾಕೆಂದರೆ ಕೈಯಲ್ಲಿ ಮಾಡಿದಾಗ ಒಂದೇ ಥರ ಮುಖ ಒಂದೇ ಥರ ಬರೋದಿಲ್ಲ. ಅದಕ್ಕೋಸ್ಕರವಾಗಿ ನಾವು ಅಚ್ಚನ್ನು ಉಪಯೋಗಿಸ್ಕೊಂಡು ಗಣಪತಿಯನ್ನು ಮಾಡ್ತಾ ಇದ್ದೇನೆ. ಇಲ್ಲಿರುವಂತಹ ದೊಡ್ಡ ಗಣಪತಿಗಳು ಬೇಕು ಅಂತಂದರೆ ಯಾರಾದರೂ ಕೇಳಿದ್ರೆ ನಾವು ಬೇರೆ ಕಡೆಯಿಂದ ಹಸಿ ಗಣಪತಿಯನ್ನು ತಂದು ಅದಕ್ಕೆ ಪೇಂಟ್ ಮಾಡಿ ಕೊಡುವಂತಹ ಒಂದು ಪದ್ಧತಿಯನ್ನು ಕಳೆದ ಒಂದು 15-16 ವರ್ಷಗಳಿಂದ ಇಟ್ಕೊಂಡಿದ್ದೇನೆ. ನಾನು ಪೂಜೆ ಮಾಡುವಂತಹ ದೇವಸ್ಥಾನದವರು ಮತ್ತು ಇಲ್ಲೊಂದು ಕಾಲೋನಿ ಇದೆ, ಆ ಕಾಲೋನಿಯವರು ಸಹ ಅಂಬೇಡ್ಕರ್ ನಗರದವರು ಸಹ ಅದನ್ನು ಒಂದು 15 ವರ್ಷದಿಂದ ತಗೊಂಡು ಹೋಗ್ತಿದ್ದಾರೆ. ಅವರಿಗೆಲ್ಲ ನಡ್ಕೊಂಡಿದ್ದಾರೆ. ಮತ್ತೊಬ್ಬರು ನಮ್ಮೂರಿನವರೇ, ನಮ್ಮ ಗ್ರಾಮ ಪಂಚಾಯತಿಯವರು ಒಂದು ಗಣಪತಿ ತಗೊಂಡು ಹೋಗ್ತಾರೆ ಅಂತ ಪರಂಪರೆ ಇಟ್ಕೊಂಡಿದ್ದಾರೆ. ಮೊದಲು ನಮ್ಮೂರಲ್ಲೇ ಗಣಪತಿ ಮಣ್ಣು ಸಿಗ್ತಿತ್ತು. ಈಗ ಆಯನೂರು ಹತ್ತಿರದ ಹಾರನಹಳ್ಳಿ ಅಂತ ಒಂದು ಊರಿದೆ, ಅಲ್ಲಿ ಸುಧಾಕರ ಅಂತ ಒಬ್ಬರಿದ್ದಾರೆ, ಗಣಪತಿ ಮಾಡ್ತಾರೆ. ಅವರು ನನಗೆ ಪ್ರತಿ ವರ್ಷ ಹಸಿ ಗಣಪತಿ ತರುವಾಗಲೇ ಗಣಪತಿ ಮಣ್ಣನ್ನು ಅದ್ರ ಜೊತೆಗೆ ಹಾಕ್ಕೊಂಬರ್ತೇನೆ. ನಾನು ಈ ವರ್ಷ ಇಷ್ಟು ಗಣಪತಿಯನ್ನು ಮಾಡಿದ್ದೇನೆ. ಇದೇ ಥರ
ಆಮೇಲೆ ಇಲ್ಲಿರುವವರಂಥವರು ಸಹ ಈ ಗಣಪತಿಗೆ ಯಾವುದೇ ನಿಖರವಾದಂತಹ ಬೆಲೆ ಇಲ್ಲ. ಯಾರು ಎಷ್ಟು ಬೇಕಾದ್ರೂ ಕೊಟ್ಟು ಗಣಪತಿಯನ್ನು ತಗೊಂಡು ಹೋಗುವಂತಹ ಬೆಲೆಯನ್ನೇ ಒಂದು ಪರಂಪರೆಯನ್ನು ನಮ್ಮ ತಂದೆ ಇಟ್ಕೊಂಡಿದ್ದರು. ಅದನ್ನೇ ನಾನು ಮುಂದುವರಿಸಿದ್ದೇನೆ. ಮೊದಲೆಲ್ಲ ಏಷ್ಯನ್ ಪೇಂಟ್ ಹೊಡಿತಾ ಇದ್ವಿ. ಈಗ ವಾಷಬಲ್ ಡಿಸ್ಟೆಂಪರ್ ಅಂದರೆ ಗೋಡೆ ಹೊಡೆಯುವಂತಹ ಬಣ್ಣವನ್ನು ಉಪಯೋಗಿಸಿ, ಅದರಲ್ಲಿ ತುಂಬ ಅಡ್ವಾನ್ಸ್ ಬಂದಿದೆ. ಅದರಲ್ಲಿ 3D ಪೇಂಟು ಆ ಥರ ಎಲ್ಲ ಬಂದಿದೆ. ಅದನ್ನು ಉಪಯೋಗಿಸಿ ಗಣಪತಿಗೆ ಬಣ್ಣ ಹಚ್ಚುತ್ತೇವೆ. ನನಗೆ ಈ ವರ್ಷ ಗಣಪತಿಗೆ ಬಣ್ಣ ಹಚ್ಚೋದಕ್ಕೆ ಸಹಾಯ ಮಾಡಿದವನು ಒಬ್ಬ ಬಣ್ಣ ಹಚ್ಚುವಂತಹ ರವಿ ಅಂತ, ನಮ್ಮೂರಿನವನೇ. ಅವನು ಮನೆಗೆಲ್ಲ ಪೇಂಟ್ ಮಾಡ್ತಾನೆ. ಅವನು ಈ ಗಣಪತಿಗೆ ಪೇಂಟ್ ಹಚ್ಚೋದಕ್ಕೆ ಸಹಾಯ ಮಾಡಿದ್ದಾನೆ. ನನ್ನ ಮಗನೂ ಸಹ ಗಣಪತಿಯನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಗಣಪತಿ ಮಾಡೋದಕ್ಕೆ ದೇವರವನಿಗೆ ಪ್ರೇರಣೆ ಕೊಡಬೇಕಷ್ಟೆ, ನನ್ನದೇನಿಲ್ಲ. ನಮ್ಮಪ್ಪನಿಂದ ನಾನು ಕಲ್ತಿದ್ದೇನೆ, ನನ್ನ ಮಗ ಕಲ್ತಿದ್ದಾನೆ, ಮುಂದುವರ್ಸ್ಕೊಂಡು ಹೋಗಬೇಕಷ್ಟೆ. ಎಲ್ಲರಿಗೂ ನೋಡಿದ್ರಲ್ಲ ವೀಕ್ಷಕರೇ, ನಾಗರಾಜ್ HN ಅವರ ಕೈಚಳಕದಲ್ಲಿ ಅವರ ನಿಸ್ವಾರ್ಥ ಸೇವೆಯಿಂದ ಮಾಡಿದಂತಹ ಈ ಎಲ್ಲ ತರಹದ ಗಣಪತಿಗಳನ್ನು ನೀವೆಲ್ಲರೂ ಕಣ್ತುಂಬಿಕೊಂಡಿದ್ದೇವೆ. ಮಾತ್ರವಲ್ಲ, ಗಣಪತಿಯ ಭಕ್ತಿ ಪರಾಕಾಷ್ಠೆಯಲ್ಲಿ ಮಿಂದಿದ್ದೇವೆ. ನಾಗರಾಜ್ HN ಅವರಿಗೆ ಹಾಗೆಯೇ ಅವರ ಕುಟುಂಬದವರಿಗೆ ವಿಶೇಷವಾಗಿ ಅಭಿನಂದನೆಗಳು ಹಾಗೂ ಗಣಪತಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಈ ಮುಖೇನ ನಾನು ತಿಳಿಸ್ತಾ ಇದ್ದೇನೆ. ನೋಡ್ತಾ ಇರಿ ಸಂಧ್ಯಾ ಸುದ್ದಿ, ತರತರದ ವಿಶೇಷತೆ ನಿಮಗಾಗಿ.